ಸೊ ದೆನ್ ಅಲಕ್ ನಿರಂಜನ್ ಸಾಂಗು ನೀವು ನೆಕ್ಸ್ಟ್ ಸಾಂಗು ಬಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಇದೆಯಲ್ಲ ಸರ್ ಆಲ್ರೆಡಿ ಅಲಕ್ ನಿರಂಜನ್ ಅಂತ ಹೇಳ್ಬಿಟ್ಟು ಅದು ಹೇಗೆ ತುಂಬ ಚಿಕ್ಕದಾಗಿ ಬಿಟ್ಟಿರೋದು ಅದು ಹೌದು. ಗೊತ್ತಿಲ್ಲ. ಈಗ ನೆಕ್ಸ್ಟ್ ಅದೇ ಸಾಂಗ್ ಸಖತ್ತಾಗಿದೆ ಬಿಡ್ತೀನಿ. ಹೌದು, ನೆಕ್ಸ್ಟ್ ತುಂಬ ತುಂಬ ಎಕ್ಸ್ಪೆಕ್ಟೆಡ್ ಸಾಂಗ್ ಅದು. ಇನ್ನೊಂದಿದೆ, ಹುಟ್ಟಬಾರದು ಪಾಪಿ ಜನ್ಮ ಹೆಣ್ಣಾಗಿ ದರೆಯ ಮೇಲೆ ಅಂತ ಇನ್ನೊಂದು ಸಾಂಗ್ ಇದೆ. ಅದು ತುಂಬ ಟಚಿಂಗ್ ಆಗಿದೆ ಸಾಂಗ್ ಅದು. ಅದನ್ನು ಮೋಸ್ಟ್ಲಿ ಥಿಯೇಟ್ರಲ್ಲೇ ನೋಡಬೇಕು. ಓಕೆ ಸರ್ ದೆನ್ ಇನ್ನು ರಿಯಲಿಸ್ಟಿಕ್ ಸಿನಿಮಾಗಳ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗೋಗ್ಬಿಟ್ಟಿದ್ದೀರಾ. ಯಾಕೆ ಎಲ್ಲ ಕಡೆನೂ ರಿಯಲಿಸ್ಟಿಕ್ ಹುಡುಕ್ತಾ ಇದ್ದೀರಾ ನೀವು? ಮತ್ತು ಅದು ನಿಮಗೆ ಈಸಿ ಆಗ್ತಿದೆಯಾ, ಕಷ್ಟ ಆಗ್ತಿದೆಯಾ? ಅಫ್ಕೋರ್ಸ್ ನೀವು ಯಾವಾಗಲೂ ಜನರ ಮಧ್ಯೆನೇ ಇರ್ತೀರಾ. ಮತ್ತು ದುನಿಯಾ ವಿಜಯ್ ಅವರು ಫ್ರೀ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಅಂದರೆ ಅಫ್ಕೋರ್ಸ್ ನಾವು ಇಲ್ಲೇ ಯಾವುದಾದ್ರೂ ಸರೌಂಡಿಂಗ್ಸಲ್ಲಿರೋ ಒಂದು ಸ್ಮಶಾನನೋ ಅದರ್ವೈಸ್ ಒಂದು ಸ್ಲಮ್ ಏರಿಯಾನೋ ಎಲ್ಲೋ ಹುಡುಗೋದು ಅಲ್ಲೆಲ್ಲೋ ಒಂದು ಅಲ್ಲೊಂದೆಲ್ಲೋ ಕತೆ ಹುಡುಕ್ತಾ ಇರ್ತೀರ ನೀವು ಮಂಕಿ ಕ್ಯಾಪ್ ಹಾಕ್ಕೊಂಡು. ಆರಾಮಾಗಿ ನಾವು ಕ್ಯಾಚ್ ಮಾಡ್ಬೋದು ನಿಮ್ಮನ್ನ ಗೊತ್ತಿರೋರು. ಸೊ ಯಾಕೆ ಈ ಥರದ ಕತೆಗಳನ್ನೇ ಹುಡುಕ್ತಾ ನಮ್ಮಲ್ಲಿರೋ ಕತೆಗಳನ್ನ ಹುಡುಕಿದಾಗ ಮಾತ್ರ ಅದು ನಮ್ಮದು ಅನ್ಸೋದು. ಅದು ಬಿಟ್ಬಿಟ್ಟು ನಾವು ಯಾವುದೋ ಕತೆಗೆ ಬೇರೆ 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 ಬಣ್ಣ ಕಟ್ತಾ ಇದ್ದಾಗ ಅದು ನಮ್ಮದು ಅಂತ ಅನ್ಸಲ್ಲ. ನಂಗೆ ನಮ್ಮ ಕತೆ ಅನಿಸ್ಬೇಕು. ನನ್ನ ಮನೆಯಲ್ಲಿ, ತಮ್ಮ ಮನೆಯಲ್ಲಿ, ಅವ್ರ ಮನೆಯಲ್ಲಿ ನಡೀತಾ ಇರೋ ಕತೆ ಹೇಳಿದಾಗ ಅದು ನಮ್ಮದು ಒಂದು ರಿಲೇಟ್ ಆಗ್ತಾರೆ ಜಲ್ದಿ ಅಂತ. ಓಕೆ, ಇವತ್ತು ಯಾಕೆ ಸರ್ ನೀವು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳನ್ನ ಕರೆಸಿ ಅಂದರೆ ಹೊಸಬ್ರನ್ನ ಕರೆಸಿ ನೀವು ಸಾಂಗ್ ರಿಲೀಸ್ ಮಾಡಿಸಿದ್ರಿ? ಯಾಕಂದರೆ ನಿಮಗಿರೋ ಕಾಂಟ್ಯಾಕ್ಟ್ಸ್ಗೆ ನೀವು ಯಾರನ್ನಾದ್ರೂ ಸ್ಟಾರ್ನೇ ಕರೆಸ್ಬಿಟ್ಟು ಮಾಡಿಸ್ಬೋದಾಗಿತ್ತು. ಯಾಕೆ ಈ ಪ್ರಯತ್ನ ಅಂತ? ಅಂದರೆ ಪ್ರತಿಯೊಬ್ಬ ಸ್ಟಾರು ಕೂಡ ಬಿಗಿನಿಂಗಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಎಲ್ಲರೂ ಆಮೇಲೆ ಸ್ಟಾರ್ ಆಗೋದು, ಸ್ಟ್ರಗ್ಲಿಂಗ್ ಟು ದ ಸ್ಟಾರ್ ಅಲ್ವಾ. ಸೊ ಹಂಗಾಗಿ ಐ ಥಿಂಕ್ ಅವರೆಲ್ಲ ತುಂಬ ಸ್ಟ್ರಗಲ್ ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕನ್ನೋ ಆಸೆ ನನಗೆ. ಸೊ ಅವರೆಲ್ಲ ಬಂದು ಬ್ಲೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಯಾವಾಗ್ಲೂ. ಸೊ ಆ ಇಂಟೆನ್ಷನಲ್ಲಿ ಕರೆದಿದ್ದು ನಾನು. ಮತ್ತು ಅವ್ರಿಗೂ ಒಂದು ಸ್ಥಾನ ನಾವು ಕೊಡಬೇಕು. ಅವರು ನಮ್ಮ ಸಿನಿಮಾಗೆ ಎಲ್ಲ ಸಂಬಂಧಪಟ್ಟಿರೋದ್ರಿಂದ ಅವರು ನಮ್ಮಲ್ಲಿ ಒಂದೊಂದು ಸಿನಿಮಾ ಮಾಡಿದ್ರು ಅವರು ಸ್ಟಾರೇನೆ. ಯಾಕಂದರೆ ಅವರು ಪಾಪ ಅವರು ಕಷ್ಟಪಟ್ಟಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಆಸೆ. ಓಕೆ, ಈ ಗ್ರೀನ್ ಫ್ಲ್ಯಾಗು ರೆಡ್ ಫ್ಲ್ಯಾಗ್ ಅಂತ ಇಟ್ಟಿದ್ದೀರಲ್ಲ, ಏನು ಹೇಳಿ ಗ್ರೀನ್ ಫ್ಲ್ಯಾಗ್ ರೆಡ್ ಫ್ಲ್ಯಾಗ್ ಅಂತ ಅಂದರೆ? ಅದೇ ಲವ್ ಸಿಗ್ನಲ್ಗಳೆಲ್ಲ ಇವತ್ತು ಅಂದರೆ ಲವ್ ಟ್ರಾಫಿಕಲ್ಲಿ ನಿಮ್ಗೆ ಎಷ್ಟು ಗೊತ್ತು ಅಂತ ಕೇಳ್ತಾ ಇದ್ದೀನಿ. ಲವ್ ಟ್ರಾಫಿಕಲ್ಲಿ ಗ್ರೀನ್ ಬಿದ್ದರೆ ಮುಂದಕ್ಕೆ ಹೋಗೋದು, ರೆಡ್ ಬಿದ್ದರೆ ಅಲ್ಲೇ ಸ್ಟಾಪು ಅಂತ. ಕರೆಕ್ಟ್ ಅಪ್ಡೇಟ್, ಸಖತ್ತಾಗಿ ಅಪ್ಡೇಟ್ ಇದ್ದೀರಾ ಸರ್. ಸೊ ಸರ್ ಇನ್ನು ನಿಮ್ಮದೊಂದು ವಿಡಿಯೋ ನೋಡಿದೆ ಇತ್ತೀಚೆಗೆ, ನಿಮ್ಮ ಮಗನ್ನ ಹಗ್ ಮಾಡಿಕೊಂಡು ನೀವು ಕಣ್ಣೀರಾಗ್ತಾ ಇರೋದು. ಸೊ ಸಾಮ್ರಾಟ್ದು ಯಾಕೆ ಆ ಒಂದು ಎಮೋಷ್ನಲ್? ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಈಗ. ಆಮೇಲೆ ಅದು ಪ್ರತಿಯೊಬ್ಬ ತಂದೆಗೂ ಆ ಮಕ್ಕಳನ್ನ ನೋಡಿದಾಗ ಅದು ಅನ್ಸುತ್ತಮ್ಮ. ಅದು ಪ್ರತಿ ವರ್ಷ ಹೆಂಗೆ ಅದು ನಮಗೆ ಆ ಬೆಳವಣಿಗೆಗಳನ್ನ ನೋಡಿದಾಗ ಖುಷಿ ಅನ್ನಿಸ್ತಾ ಇರುತ್ತೆ. ಅದು ಕಣ್ಣೀರಲ್ಲ, ಪನ್ನೀರು. ಸೊ ಕಂದಮ್ಮ ಕಂದಮ್ಮ ಹಾಡು ಒಬ್ಬ ತಂದೆ ಮಗಳಿಗೆ ಹೇಳೋದು ಸೂಟಬಲ್ ಆಗುತ್ತೆ, ಮತ್ತು ಪ್ರೇಮಿಗೆ ಹೇಳೋ ಥರನೂ ಕನೆಕ್ಟ್ ಆಗುತ್ತೆ ಸರ್. ಸೊ ದುನಿಯಾ ವಿಜಯ್ ಅವರು ಯಾವ ಆ್ಯಂಗಲಲ್ಲಿ ನೋಡಿದ್ದಾರೆ ಅದನ್ನು ಅಂತ ಹೇಳ್ಬಿಟ್ಟು? ಎಲ್ಲ ತಾಯಿ, ತಂಗಿ, ಅಕ್ಕ, ಹೆಂಡತಿ ಎಲ್ಲರನ್ನೂ ನೋಡುವಂಥ ರೀತಿ ಕಂದಮ್ಮ. ಹೆಣ್ಣು ಯಾವತ್ತಿದ್ರೂ ಶ್ರೇಷ್ಠ. ಸೊ ಹಂಗಾಗಿ ನೀವು ಯಾವುದಕ್ಕೆ ರಿಲೇಟ್ ಮಾಡ್ಕೋತೀರಾ ಅಂತ? ಈಗ ನಾನು ನೋಡ್ತಿರ್ಬೇಕಿದ್ರೆ ಇದು ಲವರ್ಸ್ಗೂ ಸೂಟಬಲ್ ಆಗುತ್ತೆ, ಮತ್ತು ತಂದೆ ಮಗಳಿಗೂ ಸೂಟಬಲ್ ಆಗುತ್ತೆ. ಹೌದೌದು ಪ್ರೇಮಿಗಳಿಗೂ ಆಗುತ್ತೆ ಇದು. ನಾನು ಎಲ್ಲ ಥರನೂ ಯೋಚನೆ ಮಾಡ್ತೀನಿ. ಸೊ ನಾನು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಯಾವಾಗಲೂ ನೋಡಿ ಈ ಪ್ರಶ್ನೆಗಳು ಬರಲಿ, ಪಾಸಿಟಿವ್ ಪ್ರಶ್ನೆಗಳು ಇವೆಲ್ಲವೂ ಬರಲಿ ಅಂತಲೇ ಯೋಚನೆ ಮಾಡಿ ಆ ಪದಗಳನ್ನ ಜೋಡಿಸ್ತೀವಿ. ಅದು ಒಂದಕ್ಕೆ ಬರ್ತಿಲ್ಲ, ಯಾವುದೋ ಒಂದು ಸಿಚುವೇಶನ್ಗೆ ಬರ್ತಿಲ್ಲ. ನಾವು ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆಲ್ಲದಕ್ಕೂ ಕನೆಕ್ಟ್ ಆಗ್ತೀವಿ. ಕರೆಕ್ಟ್. ಅದು ಈ ಥರ ಹುಡುಕಾಡ್ತಿರ್ತೀವಿ ನಾವು. ಸೊ ಸರ್ ನೆಕ್ಸ್ಟ್ ಯಾವುದು ನಿಮ್ಮದು ಸಿನಿಮಾ? ಮುಕುತಿ ಅಮ್ಮನ್ನು ಮತ್ತೆ ಮತ್ತೆ ವಿಜಯ್ ಸೇತುಪತಿ ಅವ್ರ ಜೊತೆ. ಸೊ ಯಾವಾಗ ನಿರೀಕ್ಷೆ ಮಾಡ್ಬೋದು? ಅದು ಮೋಸ್ಟ್ಲಿ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಬರ್ಬೋದು. ಡಿಸೆಂಬರಲ್ಲಿ ಬರ್ಬೋದು. ಕನ್ನಡದಲ್ಲಿ ಏನು ಪ್ರಯತ್ನ? ಕನ್ನಡದಲ್ಲಿ ನಂದು ಇನ್ನೇನು ಅನೌನ್ಸ್ ಮಾಡ್ತೀನಿ, ಇದು ಮುಗಿದ ಕೂಡಲೇ 18 ಆದಮೇಲೆ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸಿಟಿ ಲೈಟ್ಸ್ 18ಕ್ಕೆ ಬರ್ತಾ ಇದೆ. ಸೊ ಏನು ಹೇಳ್ತೀರಿ ಅಂತ? ಸಿಟಿ ಲೈಟ್ಸ್ 18ಕ್ಕೆ ಬರ್ತಿದೆ. ಮತ್ತು ಇನ್ನೊಂದು ವಿಶೇಷವಾದ ಕತೆ ಜೊತೆಗೆ ತುಂಬ ನೈಜವಾಗಿ ಚಿತ್ರೀಕರಣ ಮಾಡಿರುವಂಥ ಒಂದು ಸಿನಿಮಾ ಸಲಗ ಭೀಮಾ ನೋಡಿ ಎಂಜಾಯ್ ಮಾಡಿದ್ರಿ. ಅದಕ್ಕಿಂತ ಹೆಚ್ಚಿಗೆ ಸಿಟಿ ಲೈಟ್ಸ್ನ ನೋಡಿ ನೀವು ಖುಷಿ ಪಡ್ಬೋದು. ನೋಡಿ. ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ ಈಗ ಫ್ಲ್ಯಾಶ್ ಆಯಿತು. ಸೊ ಇದರಲ್ಲಿ ಉಮಾಶ್ರೀ ಮೇಡಮ್ ಇದ್ದಾರೆ. ಸೊ ನನಗೆ ಯಾಕೋ ದುನಿಯಾ ವಿಜಯ್ ಅವರು ಇಲ್ಲಿವರೆಗಿನ ಪಾತ್ರಗಳು ಬೇರೆ, ಉಮಾಶ್ರೀ ಅವರದ್ದು ಈಗ ಇವರು ತೋರಿಸೋವಂಥ ಪಾತ್ರ ಬೇರೆ ಅಂತ ಅನ್ನಿಸ್ತಿದೆ. ಎಲ್ಲೋ ಒಂದು ರೀತಿ ಉಮಾಶ್ರೀ ಅವ್ರನ್ನ ನೀವು ವೈಲೆಂಟಾಗಿ ತೋರ್ಸೋಕೆ ಹೊರಟಿದ್ದೀರಾ ಅಂತ ನನಗೆ ತುಂಬ ಸ್ಟ್ರೈಕ್ ಆಗ್ತಿದೆ. ಇರ್ಬೋದು, ಇಲ್ಲದೆ ಕೂಡ ಇರ್ಬೋದು. ಆಯ್ತಾ.
ಬಟ್ ಉಮಾಶ್ರೀ ಅಮ್ಮ ಅವ್ರ ಪಾತ್ರ ಈ ಸತಿ ತುಂಬ ಮೀನಿಂಗ್ಫುಲ್. ನನ್ನ ಕಥೆಯಲ್ಲಿ ಅವ್ರು ತುಂಬ ಮೀನಿಂಗ್ಫುಲ್ ಅನ್ನಿಸ್ತಾರೆ. ಅಂದರೆ ವೈಲೆನ್ಸ್ ಕೊಚ್ಚೋದ್ರಿಂದ ಮಾತ್ರನೇ ಅಲ್ಲ, ಮಾತಿನಲ್ಲೂ ಕೂಡ ಹೇಳ್ಬೋದು ನಾವು. ಹೇಳ್ಬೋದು. 100%, 100%. ಆ ಥರದ್ದೇನೋ ಪ್ರಯತ್ನ ಪಟ್ಟಿದ್ದೀನಿ. ನನ್ಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಪರ್ಫಾರ್ಮರ್ ಅವರು. ಸರ್ ಅವ್ರ ಜೊತೆ ಅವರು ಗ್ರೇಟ್ ಅದು. ಡೈರೆಕ್ಷನ್ ಹೇಳೋದು. ಓ, ಅವರೆಲ್ಲ ಸಮುದ್ರ, ನಮ್ಮ ಅಭಿನಯದಲ್ಲಿ ಸಮುದ್ರ ಅವರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ Thank ಮಚ್. you, ಒಳ್ಳೆಯದಾಗಲಿ ಸರ್ ನಿಮಗೆ ತುಂಬ. ಸೊ ನೋಡಿದ್ರಲ್ಲ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತು. ಇದೇ ಸೆಪ್ಟೆಂಬರ್ 18ಕ್ಕೆ ಸಿಟಿ ಲೈಟ್ ಸಿನಿಮಾ ತೆರೆ ಮೇಲೆ ಬರ್ತಿರುವಂಥದ್ದು. ಸೊ ಮಿಸ್ ಮಾಡದೆ ನೋಡಿ. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.